ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಾನು ನಿಮಗೆ ವಿಶೇಷವಾದ ಕೊಲ್ಲಾಪುರಿ ಮಸಾಲೆ ಕರಿನ ನಾನು ನಿಮಗೆ ಮಾಡೋದನ್ನ ತೋರಿಸ್ತೀನಿ. ಅದು ಬಂದು ಹೆಸರು ಕಾಳಿಂದ ಮಾಡುವಂಥ, ಕೊಲ್ಲಾಪುರಿಯಲ್ಲಿ ಮಾಡುವಂಥ ಹೆಸರು ಕಾಳು ಕರಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನಂತ ಅಂದರೆ, ಇದು ಬಂದು ದೋಸೆಗೆ, ಚಪಾತಿಗೆ ಮತ್ತು ಪರೋಟಾಗೆಲ್ಲ ತುಂಬ ವಿಶೇಷವಾಗಿರುತ್ತೆ. ಸ್ನೇಹಿತರೆ, ಅದನ್ನು ನಾವು ಯಾವ ರೀತಿ ಮಾಡ್ಕೊಬೇಕು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲಿಗೆ ನೀವೇನು ಮಾಡಬೇಕು ಅಂದರೆ, ಹೆಸರು ಕಾಳನ್ನ ತೊಗೊಬೇಕಾಗುತ್ತೆ. ನೋಡಿ, ಹೆಸರು ಕಾಳನ್ನ ನಾನು ಚೆನ್ನಾಗಿ ರಾತ್ರಿ ನೀರಲ್ಲಿ ನೆನೆಸಿದ್ದೀನಿ. ಒಂದು 8 ಗಂಟೆ ಟೈಮು ಚೆನ್ನಾಗಿ ಹೆಸರು ಕಾಳು ನೆಂದಿರಬೇಕಾಗುತ್ತೆ. ನೋಡಿ, ನಿಮ್ಮ ಮನೆಗೆ ಎಷ್ಟು ಪ್ರಮಾಣದಲ್ಲಿ ಹೆಸರು ಕಾಳು ಬೇಕೋ ಅಷ್ಟನ್ನು ನೀವು ನೀರಲ್ಲಿ ನೆನೆಸ್ಬೇಕಾಗುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಸ್ನೇಹಿತರೆ, ನೋಡಿ, ನೀವು ಆ ಹೆಸರು ಕಾಳನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಸಾಲೆ ಸಾಮಗ್ರಿಗಳನ್ನ ನೀವು ಹಾಕಬೇಕಾಗುತ್ತೆ. ಅದೇನು ಅಂತ ಅಂದರೆ, ನೋಡಿ, ಪಲಾವ್ ಎಲೆ ಮತ್ತು ಜಾಪತ್ರೆ ಮತ್ತು ನೋಡಿ ಚಕ್ಕೆ ಮತ್ತು ಲವಂಗ ಮತ್ತು ಚಕ್ರಮೊಗ್ಗು ಅಥವಾ ಚಕ್ಕೆ, ಏಲಕ್ಕಿ ಇಷ್ಟನ್ನು ನೀವು ತಗೊಂಡು ಏನು ಮಾಡಬೇಕು ಅಂದರೆ, ಮೊದಲಿಗೆ ನೀವು ನೋಡಿ ಸ್ನೇಹಿತರೆ, ಬನ್ನಿ ಮಾಡೋಣ ಅಂತ. ಸ್ನೇಹಿತರೆ, ಇವಾಗ ಏನು ಮಾಡಬೇಕು ಅಂತ ಅಂದರೆ, ನೋಡಿ ಸ್ನೇಹಿತರೆ, ಇವಾಗ ಹೆಸರು ಕಾಳು ಇರುತ್ತಲ್ಲ ಅದನ್ನು ನಾವು ಕುಕ್ಕರ್ಗೆ ಹಾಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಅದನ್ನು ಬೇಯೋದಕ್ಕೋಸ್ಕರ ನಾವು ಕುಕ್ಕರ್ಗೆ ಹೆಸರು ಕಾಳನ್ನ ಹಾಕ್ಕೊಬೇಕಾಗುತ್ತೆ. ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ ಇದು ಮಸಾಲ ಕರಿ. ಕೊಲ್ಲಾಪುರದಲ್ಲಿ ಮಾಡೋವಂಥದ್ದು ನನ್ನ ಸ್ನೇಹಿತೆ ಹೇಳ್ಕೊಟ್ಟಿದ್ಲು, ನಾನು ಇದನ್ನು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಇದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ, ಸ್ನೇಹಿತರೆ, ಇವಾಗ ನೀವು ಏನು ಮಾಡಬೇಕು ಅಂದರೆ, ನೋಡಿ, ಒಂದು ಬಟ್ಟೆನ ಒಂದು ವೈಟ್ ಬಟ್ಟೆನ ನೀವು ತೊಗೊಬೇಕಾಗುತ್ತೆ. ಒಂದು ಇಷ್ಟಗಲ ಕಾಟನ್ ಬಟ್ಟೆ ನೀವು ತೊಗೊಂಡು ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ, ನಾನು ಆಗಲೇ ತೊಗೊಂಡಿದ್ನಲ್ಲ ಜಾಪತ್ರೆ, ಪಲಾವ್ ಎಲೆ ಮತ್ತು ಚಕ್ಕೆ, ಆ ಚಕ್ರಮೊಗ್ಗು ಅಷ್ಟನ್ನು ನೀವು ಈ ಬಟ್ಟೆಗೆ ಇಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಯಾಕಂದರೆ ಇದನ್ನು ನಾವು ಈ ರೀತಿ ನೋಡಿ ಸ್ನೇಹಿತರೆ, ಈ ರೀತಿ ನೀವು ಇದನ್ನೆಲ್ಲ ಇಟ್ಟಿದ ನಂತರ ನೋಡಿ, ಈ ರೀತಿ ಒಂದು ಬಟ್ಟೆಗೆ ನೀವು ಇದನ್ನು ಹಾಕಿ ನೀವು ಈ ರೀತಿ ಕಟ್ಟಬೇಕಾಗುತ್ತೆ. ನೋಡಿ, ಈಗ ಈ ರೀತಿ ನೀವು ಇದನ್ನು ಗಂಟು ಇಟ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ನೀವು ಗಂಟು ಇಟ್ಕೊಂಡು ಸ್ನೇಹಿತರೆ, ಇದಕ್ಕೊಂದು ದಾರನ ನೀವು ಕಟ್ಟಬೇಕಾಗುತ್ತೆ. ನೋಡಿ, ಒಂದು ನಿಮಿಷ. ನೋಡಿ ಸ್ನೇಹಿತರೆ, ಇವಾಗ ಈ ಥರ ನೀವು ಎಲ್ಲ ಸಾಮಗ್ರಿಗಳನ್ನ ಹಾಕ್ಬಿಟ್ಟು ಈ ರೀತಿ ನೀವು ಗಂಟನ್ನ ಕಟ್ಕೊಬೇಕಾಗುತ್ತೆ. 1-2 ಗಂಟು ಹಾಕಿ ಈ ರೀತಿ, ಯಾಕಂದರೆ ಹೆಸರು ಕಾಳಿಗೆ ನಾವು ಮಸಾಲೆಗೆ ಈ ಸಾಮಗ್ರಿಗಳನ್ನ ಅಂದರೆ ಮಸಾಲೆ ಸಾಮಗ್ರಿಗಳನ್ನ ಹಾಕಿ ನಾವು ಬೇಯಿಸೋದ್ರಿಂದ ಅದರದ್ದು ಫ್ಲೇವರ್ ಎಲ್ಲ ಕಾಳಿಗೆ ಬಿಟ್ಕೊಂಡು, ನೋಡಿ, ಆ ಕುರ್ಮಾ ಅನ್ನೋದು ತುಂಬ ಚೆನ್ನಾಗಿರುತ್ತೆ, ಗ್ರೇವಿ ಅನ್ನೋದು. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನೋಡಿ ಸ್ನೇಹಿತರೆ, ಈ ರೀತಿ ಕಟ್ಕೊಂಡಾದ್ಮೇಲೆ ಇದು ಗಂಟನ್ನ ಕಟ್ಟಿದ ಮೇಲೆ ನೀವು ಏನು ಮಾಡಬೇಕು ಅಂದರೆ, ನೋಡಿ ಸ್ನೇಹಿತರೆ, ಇವಾಗ ನೀವು ಈ ರೀತಿ ಕಟ್ಟಿ ಇಟ್ಕೊಂಡಿದ್ದೀರಾ ಸಪ್ರೇಟು. ಆಮೇಲೆ ನೀವೇನು ಮಾಡಬೇಕು ಅಂದರೆ, ನೋಡಿ, ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕಬೇಕಾಗುತ್ತೆ. ಕಾಳು ಬೇಯುವಷ್ಟು ನಿಮಗೆ ಇನ್ನೂ ನೀರು ಬೇಕು ಅಂತ ಅನಿಸಿದ್ರೆ, ಅಥವಾ ನಮ್ಮ ಮನೆಗೆ ಗ್ರೇವಿಗೆ ಸ್ವಲ್ಪ ಜಾಸ್ತಿ ಥಿಕ್ನೆಸ್ ಎಲ್ಲ ಬೇಕು ಅಂತ ಅಂದರೆ, ನೀರಿನ್ನು ಸ್ವಲ್ಪ ಬೇಕು ಅಂದಾಗ ನೀವು ಹೆಸರು ಕಾಳಿಗೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ನೀವು ಇಲ್ಲಿ ಸೇರಿಸ್ಕೊಬೋದು. ನೋಡಿ, ಈ ರೀತಿ ಸೇರಿಸಿದ ನಂತರ ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ, ನಾವು ಆವಾಗಲೇ ಕಟ್ಕೊಂಡ್ವಲ್ಲ, ಗಂಟು ಇಟ್ಕೊಂಡ್ವಲ್ಲ ಮಸಾಲೆ ಸಾಮಗ್ರಿಗಳದ್ದು, ನೋಡಿ, ಈ ಗಂಟನ್ನ ಇದ್ರ ಒಳಗಡೆಗೆ ನೀವು ಹಾಕಬೇಕಾಗುತ್ತೆ. ಅದಾದಮೇಲೆ ನೋಡಿ ಸ್ನೇಹಿತರೆ, ಸ್ವಲ್ಪ ಎಣ್ಣೆ ಕೂಡ ಹಾಕಬೇಕಾಗುತ್ತೆ. ನೋಡಿ, ಎಣ್ಣೆ ಹಾಕಿದ್ಮೇಲೆ ಸ್ನೇಹಿತರೆ, ಸ್ವಲ್ಪ ಬಂದು ನೀವು ನೋಡಿ ಸ್ನೇಹಿತರೆ, ಇವಾಗ ಸ್ವಲ್ಪ ನೀವು ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿನ ಹಾಕಬೇಕಾಗುತ್ತೆ. ಒಂದು ಚಿಟಿಕೆಯಷ್ಟು ನೋಡಿ, ಹಾಕಿದ ನಂತರ ನೀವು ಏನು ಮಾಡಬೇಕು ಅಂತ ಅಂದರೆ ಅದನ್ನು ಬೇಯೋದಕ್ಕೆ ಬಿಡಬೇಕಾಗುತ್ತೆ.
ನೋಡಿ ಸ್ನೇಹಿತರೆ, ಇವಾಗ ಇಷ್ಟೆಲ್ಲ ಹಾಕಿದ ನಂತರ ಏನು ಮಾಡಬೇಕು ನೋಡಿ, ಇಷ್ಟು ಹಾಕಿದ್ದೀನಿ, ನೀರು ಹಾಕಿದ್ದೀನಿ, ಮತ್ತು ಆ ಮಸಾಲೆ ಸಾಮಗ್ರಿ ಗಂಟು ಹಾಕಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಇವಾಗ ನೀವು ಇದನ್ನು ನೀವು ಬೇಯೋದಕ್ಕೆ ಇಡಬೇಕಾಗುತ್ತೆ ಕುಕ್ಕರ್ನ. ನೋಡಿ ಸ್ನೇಹಿತರೆ, ಅಲ್ಲ ಉಪ್ಪನ್ನ ಹಾಕ್ತೀನಿ ಅಂದರೆ ಫಸ್ಟೇ ಹಾಕ್ಬೋದು, ಇಲ್ಲ ಗ್ರೇವಿ ಜೊತೆ ಹಾಕ್ತೀನಿ ಅಂದರೆ ಆ ನಂತರನೂ ಹಾಕ್ಬೋದು. ನಾನು ಆಮೇಲೆ ಹಾಕ್ತೀನಿ ಗ್ರೇವಿಗೆ. ಸರಿನಾ ಸ್ನೇಹಿತರೆ? ಇವಾಗ ಕುಕ್ಕರ್ನ ಮುಚ್ಚಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಕುಕ್ಕರ್ನ ನಾನು ಮುಚ್ಚಳನ ಮುಚ್ತಾ ಇದ್ದೀನಿ. ಈಗ ಇದನ್ನು ಮುಚ್ಚಿದ ನಂತರ ನೀವು ತದನಂತರ ನೋಡಿ ಸ್ನೇಹಿತರೆ, ಇವಾಗ ಗ್ಯಾಸನ್ನು ನೀವು ಹಚ್ಕೊಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಇವಾಗ ನೀವು ಗ್ಯಾಸನ್ನು ಸ್ಟವ್ನ ಆನ್ ಮಾಡ್ಕೊಬೇಕಾಗತ್ತೆ. ಈಗ ನೀವು ಸ್ಟವ್ನ ಆನ್ ಮಾಡ್ಕೊಂಡಿದ ನಂತರ ನೀವು ಕುಕ್ಕರ್ನ ಇಟ್ಟು ಒಂದು ವಿಸಲ್ ಅಥವಾ 2 ವಿಸಲ್ ನೀವು ಕುಕ್ಕರಲ್ಲಿ ಹೆಸ್ರು ಕಾಳನ್ನ ಬೇಯಿಸ್ಕೊಬೇಕಾಗುತ್ತೆ. ಸರಿನಾ ಸ್ನೇಹಿತರೆ? ಅದು ಕುಕ್ಕರು ಸ್ನೇಹಿತರೆ ಇವಾಗ 2 ವಿಸಲ್ ಕೂಗಲಿ ಅದು. ಸರಿನಾ ಸ್ನೇಹಿತರೆ? ಆ ಕುಕ್ಕರಲ್ಲಿ ಹೆಸ್ರು ಕಾಳೆಲ್ಲ ಬೇಯ್ತಾ ಇರಲಿ. ಆನಂತರ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಇವಾಗ ನೀವು ಮಸಾಲೆಗೆ ಏನೇನ ರುಬ್ಕೊಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಇವಾಗ ನೀವು ಮಸಾಲೆಗೆ ಏನೇನು ಹಾಕಿ ರುಬ್ಕೊಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಿದ್ದೀನಿ. ಇದಕ್ಕೆ ಜಾಸ್ತಿ ಏನೂ ಬೇಕಾಗಿಲ್ಲ ಸ್ನೇಹಿತರೆ. ನೀವು ಬೇಕಾಗಿರೋ ಸಾಮಗ್ರಿಗಳು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು, ಆಮೇಲೆ ಒಂದು ಸ್ವಲ್ಪ ನೀವು ಶುಂಠಿ ಹಾಕಿ, ಆಮೇಲೆ ನೀವು ನೋಡಿ ಸ್ನೇಹಿತರೆ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಟ್ಟು ನೀರು ಹಾಕ್ದಂಗೆ ನೀವು ಸ್ವಲ್ಪ ಚೆನ್ನಾಗಿ ರುಬ್ಕೊಬೇಕು. ಇಲ್ಲ ಸ್ವಲ್ಪ ನೀರು ಹಾಕ್ತೀವಿ ಗ್ರೇವಿಗೆ, ಯಾವಾಗಲೂ ಒಂದು ಸ್ವಲ್ಪ ತರಿ ಆಗಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ನಮಗೆ ಒಂದು ಸ್ವಲ್ಪ ಗಟ್ಟಿ ನೀರು ಥರ ಬೇಕು ಅಂತ ಅಂದರೆ ನೀವು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಬಾರ್ದು. ನೋಡಿ ಇಷ್ಟೇ ನೀರನ್ನು ಹಾಕ್ಬಿಟ್ಟು ನೀವು ನೋಡಿ ಇಷ್ಟು ನೀರನ್ನು ಈ ರೀತಿ ಹಾಕಿ ನೀವು ರುಬ್ಕೊಬೇಕಾಗುತ್ತೆ. ಸರಿನಾ ಸ್ನೇಹಿತರೆ? ಇದನ್ನು ನಾನು ರುಬ್ಕೊಂಡ್ಬರ್ತೀನಿ ಸ್ನೇಹಿತರೆ. ನೋಡಿ ಇವಾಗ ಅದನ್ನು ನಾನು ರುಬ್ಕೊಂಡ್ಬಂದಿದ್ದೀನಿ. ನಿಮಗೆ ಯಾವ ಅದಕ್ಕೆ ಬೇಕು ಅಂದರೆ, ಒಂದು ಸ್ವಲ್ಪ ತರಿ ಬೇಕು ಅಂದರೆ ಗ್ರೇವಿ ಗಟ್ಟಿಯಾಗಿ ತರಿಯಾಗಿ ಮಾಡ್ಕೊತೀವಿ, ಗಟ್ಟಿಯಾಗಿರಬೇಕು ಅಂತಂದರೆ ನೀವು ಗಟ್ಟಿಯಾಗಿ ರುಬ್ಕೊಬೋದು. ನಾನು ಸ್ವಲ್ಪ ತೆಳುವಾಗಿ ಸ್ವಲ್ಪ ಮೀಡಿಯಮ್ ಆಗಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಬಟ್ ಗ್ರೇವಿ ಚೆನ್ನಾಗಿ ಥಿಕ್ನೆಸ್ ಆಗಿ ಬರಬೇಕು ಅಂದರೆ ಸ್ವಲ್ಪ ತೆಳ್ಳಗೆ ರುಬ್ಕೊಂಡ್ರೆ, ಅಂದರೆ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಗ್ರೇವಿ. ನೋಡಿ ಸ್ನೇಹಿತರೆ, ನಮಗೆ ಸ್ವಲ್ಪ ಕಾಳು ಗ್ರೇವಿ ಗಟ್ಟಿಯಾಗಿ ಕಾಳನ್ನೆಲ್ಲ ನಾವು ತಿನ್ನಬೇಕು ಅಂತ ಅಂದರೆ 1 ವಿಸಲೇ ಸಾಕು. ಇಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅಂದರೆ 2 ವಿಸಲ್ ಕೂಗಿಸ್ಕೊಳ್ಳಿ. ಸರಿನಾ ಸ್ನೇಹಿತರೆ? ನೋಡಿ ಇವಾಗ ವಿಸಲ್ ತೆಗಿತಾ ಇದ್ದೀನಿ.
ನೋಡಿ ಸ್ನೇಹಿತರೆ, ಇವಾಗ ಇದು ಪೂರ್ಣ ಪ್ರಮಾಣದಲ್ಲಿ ಬಿಸಿಲೆಲ್ಲ ಬಿಟ್ಟಿದ್ದೀನಿ ನೋಡಿ. ಇವಾಗ ನೀವು ಕುಕ್ಕರ್ ಮುಚ್ಚಳನ ತೆಗಿಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಈ ರೀತಿ ಹೆಸರು ಕಾಳು ಬೆಂದಿರುತ್ತೆ ನೋಡಿ, ಈ ಹದದಲ್ಲಿ ಬೆಂದಿರುತ್ತೆ ನೋಡಿ. ನೋಡಿ ಸ್ನೇಹಿತರೆ, ಈಗ ಸಾಫ್ಟಾಗಿ ಬೆಂದಿದೆ. ಇವಾಗ ನೀವು ನೋಡಿ, ಅವಾಗಲೇ ನಾವು ಹಾಕಿದಂಥ ಗಂಟು ಇರುತ್ತಲ್ಲ ನೋಡಿ, ಆ ಗಂಟನ್ನ ನೀವು ಸಪ್ರೇಟಾಗಿ ಎತ್ಕೊಂಬಿಡ್ಬೇಕಾಗುತ್ತೆ. ಅದನ್ನು ಅಲ್ಲೇ ಬಿಡಬಾರ್ದು ನೋಡಿ. ಈಗ ಬೆಂದಿದೆ, ಇದನ್ನು ನಾವು ಸಪ್ರೇಟಾಗಿ ಎತ್ಕೊಂಬಿಡ್ಬೇಕು. ಸ್ವಲ್ಪ ಸುಡ್ತಾ ಇದೆ ಸ್ನೇಹಿತರೆ. ಅದನ್ನು ತೆಗ್ದಾದ್ಮೇಲೆ ಇದನ್ನು ನೀವು ಒಂದು ಪಾತ್ರೆಗೆ ಸುರ್ಕೊಬೇಕಾಗುತ್ತೆ. ಸರಿನಾ ಸ್ನೇಹಿತರೆ? ಒಂದು ಬೌಲ್ಗೆ ಇದನ್ನು ಸಪ್ರೇಟಾಗಿ ಸುರ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಇದನ್ನು ನಾನು ಒಂದು ಸಪ್ರೇಟು ಸುರ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಈಗ ಇದನ್ನು ನಾನು ಸಪ್ರೇಟಾಗಿ ಒಂದು ಬೌಲಿಗೆ ಕಾಳನ್ನೆಲ್ಲ ಸುರ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಯಾವ ರೀತಿ ಗ್ರೇವಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಮಾಡೋಣಂತೆ. ಆ ಪ್ರಕಾರ ನೀವು ಮತ್ತೆ ಸ್ಟವ್ನ ಅಂಟಿಸ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಸ್ಟವ್ ಅಂಟಿಸಿದ ನಂತರ ಬಾಣಲೆ ಇಡಬೇಕಾಗುತ್ತೆ. ಸ್ನೇಹಿತರೆ, ಇವಾಗ ಬಾಣಲೆ ಇಟ್ಟ ನಂತರ ಸ್ವಲ್ಪ ಬಾಣಲೆ ಬಿಸಿ ಆಯ್ತಿದ್ದಂಗೆ ಎಣ್ಣೆ ಹಾಕಬೇಕಾಗುತ್ತೆ. ಸ್ನೇಹಿತರೆ, ಈಗ ಎಣ್ಣೆ ಹಾಕಿದ ನಂತರ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ, ಇವಾಗ ನೋಡಿ ಸ್ನೇಹಿತರೆ, ಎಣ್ಣೆ ಸ್ವಲ್ಪ ಬಿಸಿ ಆಯ್ತಿದ್ದಂಗೆ ನೀವು ಈರುಳ್ಳಿನ ಹಾಕಬೇಕಾಗುತ್ತೆ. ಸಣ್ಣಕ್ಕೆ ಹಚ್ಕೊಂಡಿರೋ ಅಂಥ ಈರುಳ್ಳಿನ ನೀವು ಹಾಕಬೇಕಾಗುತ್ತೆ. ಸ್ನೇಹಿತರೆ, ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರಿಬೇಕಾಗುತ್ತೆ ನೀವು. ಅದು ಸ್ನೇಹಿತರೆ, ಇವಾಗ ಚೆನ್ನಾಗಿ ಅದು ಕೆಂಪಗಾಗಬೇಕು ಒಟ್ಟಿನಲ್ಲಿ, ಆ ರೀತಿ ನೀವು ಹುರಿಬೇಕಾಗುತ್ತೆ. ಸ್ನೇಹಿತರೆ, ಈ ಹಂತದಲ್ಲಿ ನೀವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವು ಒಂದಿಷ್ಟು ಹಾಕಿದ್ರೆ ಸಾಕಾಗುತ್ತೆ. ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ನೋಡಿ ಸ್ನೇಹಿತರೆ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೀವಿ.
ವಾಸನೆ ಚೆನ್ನಾಗಿ ಹೋಗಬೇಕು ಸ್ನೇಹಿತರೆ. ಈರುಳ್ಳಿ ನೀವು ಎಷ್ಟು ಚೆನ್ನಾಗಿ ಇಲ್ಲಿ ಎಣ್ಣೆಯಲ್ಲಿ ನೀವು ಫ್ರೈ ಮಾಡ್ತೀರೋ ಇದು ಗ್ರೇವಿ ಅಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ ಸ್ನೇಹಿತರೆ. ನೋಡಿ ಈ ರೀತಿ ಚೆನ್ನಾಗಿ ಹುರಿಬೇಕು ಎಣ್ಣೆಲಿ. ನೋಡಿ ಸ್ನೇಹಿತರೆ, ನೋಡಿ ಇವಾಗ ಈ ಹಂತದಲ್ಲಿ ನೀವು ನೋಡಿ ರುಬ್ಬಿರೋ ಅಂತ ನೋಡಿ ಆವಾಗಲೇ ಮಿಕ್ಸಿಲಿ ನೀವು ರುಬ್ಕೊಂಡಿರೋ ಅಂಥ ಮಿಶ್ರಣನ ಇದಕ್ಕೆ ಸುರಿಬೇಕಾಗುತ್ತೆ. ನೋಡಿ ಈ ರೀತಿ ನೋಡಿ ಸ್ನೇಹಿತರೆ, ಇವಾಗ ಇಷ್ಟು ಮಿಶ್ರಣನ ಹಾಕಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಫುಲ್ಲು ಚೆನ್ನಾಗಿ ಬೇಯಬೇಕು ಎಣ್ಣೆಲಿ. ನೋಡಿ ಸ್ನೇಹಿತರೆ, ಈ ರೀತಿ ಚೆನ್ನಾಗಿ ಎಣ್ಣೆ ಎಲ್ಲ ಸಪ್ರೇಟ್ ಆಗಬೇಕು, ಅಂದರೆ ಚೆನ್ನಾಗಿ ಬೇಯಬೇಕು ಒಟ್ಟಿನಲ್ಲಿ. ಈ ರೀತಿ ಹಸಿ ವಾಸನೆ ಎಲ್ಲ ಹೋಗ್ಬಿಡ್ಬೇಕು. ಆ ಕೊತ್ತಂಬರಿ ಸೊಪ್ಪೆಲ್ಲೋ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿದು ಅದೆಲ್ಲ ಹೋಗಬೇಕು. ಅದು ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು ನೀವು ಎಣ್ಣೆಯಲ್ಲಿ ಅದನ್ನು. ನೋಡಿ ಈ ರೀತಿ ಚೆನ್ನಾಗಿ ಬೇಯಬೇಕು ತಳ. ನೋಡಿ ಈ ರೀತಿ ಸ್ನೇಹಿತರೆ, ಈ ಹಂತದಲ್ಲಿ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಟಿಕೆ ಸಾಂಬಾರು ಪುಡಿ, ಸ್ವಲ್ಪ ಖಾರದ ಪುಡಿ, ನೋಡಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಧನಿಯಾ ಪುಡಿನ ನೀವು ಇದಕ್ಕೆ ಹಾಕಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಇಷ್ಟನ್ನು ಹಾಕಿದ ನಂತರ ನೀವು ಸ್ವಲ್ಪ ಹಿಂಗೆ ಚೆನ್ನಾಗಿ ಕೈ ಆಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ಕೈ ಆಡಿದ ನಂತರ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಟೊಮೊಟೊನ ನೀವು ಹಾಕಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಸ್ವಲ್ಪ ಟೊಮೊಟೊ ಕೂಡ ಹಾಕಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈಗ ಟೊಮೊಟೊ ಹಾಕಿದಾಗ ನೀವು ಸ್ವಲ್ಪ ಅರಿನ ಕಡಿಮೆ ಮಾಡಿಕೊಂಡು ಸ್ವಲ್ಪ ಸ್ನೇಹಿತರೆ ನೀರನ್ನು ಹಾಕೋಬೇಕಾಗುತ್ತೆ. ಟೊಮೊಟೊ ಸಾಫ್ಟಾಗಿ ಬೇಯೋಕ್ಕೆ ಒಂದಿಷ್ಟೇ ಇಷ್ಟು ಟೊಮೊಟೊ ಸಾಫ್ಟ್ ಆಗೋದಕ್ಕೋಸ್ಕರ ನೀವು ಒಂದಿಷ್ಟು ನೀರು ಹಾಕಬೇಕಾಗುತ್ತೆ. ನೋಡಿ ಈ ರೀತಿ ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು ಸ್ನೇಹಿತರೆ ಮಸಾಲೆ ಜೊತೆ. ನೋಡಿ ಈ ರೀತಿ ಇವಾಗ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಉಪ್ಪನ್ನ ಆ ಟೊಮೊಟೊ ಜೊತೆಗೆ ಸ್ವಲ್ಪ ಬೇಯೋದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಉಪ್ಪನ್ನ ಹಾಕಬೇಕಾಗುತ್ತೆ. ನೋಡಿ ನಾನು ಸ್ವಲ್ಪ ಕಲ್ಲುಪ್ಪನ್ನ ಬಳಸ್ತೀನಿ. ಕಾಳಿಗೆ ನಾವು ಬೇಯುವಾಗ ಹಾಕಿಲ್ಲ, ಹಾಗಾಗಿ ಇವಾಗ ಸ್ವಲ್ಪ ಹಾಕಿದ್ದೀನಿ. ನೋಡಿ ಇಷ್ಟು ಹಾಕಿದ್ದೀನಿ. ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನ ನೀವು ಹಾಕೊಬೋದು. ನೋಡಿ ಸ್ನೇಹಿತರೆ, ಇವಾಗೆಲ್ಲ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಮಸಾಲೆ ಜೊತೆ ಬೇಯಬೇಕಾಗುತ್ತೆ. ನೋಡಿ
ಟೊಮೊಟೊ ಎಲ್ಲ ಸಾಫ್ಟಾಗಿ ಬೇಯಲಿ ಸ್ನೇಹಿತರೆ. ನೋಡಿ, ಈಗ ಟೊಮೊಟೊ ಒಂದು ಸ್ವಲ್ಪ ಫುಲ್ಲು ಅರ್ಧಂಬರ್ಧ ಬೆಂದಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ, ಸಾಫ್ಟ್ ಆಗಿದೆ. ಈ ಹಂತದಲ್ಲಿ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ, ನೀವು ಆವಾಗಲೇ ನೀವು ಬೇಯಿಸ್ಕೊಂಡಿರೋ ಅಂಥ ಹೆಸ್ರು ಕಾಳದ್ದು ಮಿಶ್ರಣನ ಇದಕ್ಕೆ ನೀರಿನ ಸಮೇತ, ಅಂದರೆ ನಿಮಗೆ ಜಾಸ್ತಿ ಸೆಮಿ ಗ್ರೇವಿ ಬೇಕು ಅಂದರೆ ನೀವು ನೀರನ್ನು ಕಡಿಮೆ ಪ್ರಮಾಣದಲ್ಲಿ ಹಾಕೊಬೋದು, ಅಥವಾ ನಿಮಗೆ ಗಟ್ಟಿ ಬೇಕು ಅಂತ ಅಂದರೆ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಹಾಕೊಬೇಕು. ಇಲ್ಲ ಸೆಮಿ ಗ್ರೇವಿ ಜಾಸ್ತಿ ಬೇಕು ಅಂದರೆ, ಗ್ರೇವಿ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀವು ನೀರನ್ನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಬೋದು. ನೋಡಿ ಸ್ನೇಹಿತರೆ, ಈ ರೀತಿ ನೀವು ಕಾಳಿನ ಸಮೇತ ಇದನ್ನು ಇದಕ್ಕೆ ಸೇರಿಸ್ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇದು ಚೆನ್ನಾಗಿ ಕುದಿ ಬರಬೇಕು ಸ್ನೇಹಿತರೆ, ಚೆನ್ನಾಗಿ ಬೇಯಬೇಕು. ಅದು ಆ ಮಸಾಲೆ ಜೊತೆ ಮಿಶ್ರಣದ ಜೊತೆ ಅದು ಚೆನ್ನಾಗಿ ಹೊಂದ್ಕೋಬೇಕು ಸ್ನೇಹಿತರೆ. ಆ ಹೊಂದ್ಕೊಳ್ಳೋ ತನಕ ನೀವು ಇದನ್ನು ಬೇಯಿಸ್ಬೇಕಾಗುತ್ತೆ, ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ನೋಡಿ ಚೆನ್ನಾಗಿ ಕುದೀಲಿ ಸ್ನೇಹಿತರೆ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಈ ಹಂತದಲ್ಲಿ ನೀವು ನೋಡಿ, ಇವಾಗ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಗ್ರೇವಿ ಅದಕ್ಕೆ ಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಬೇಕು. ಇಲ್ಲ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಕುದಿಸ್ಕೊಬೋದು, ಇಲ್ಲ ನಮಗೆ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋದಾದರೆ ನೀವು ಸ್ವಲ್ಪ ತೆಳುವಾಗಿ ನೀವು ಅದನ್ನು ಕುದಿಸ್ಕೊಬೇಕಾಗುತ್ತೆ. ನೋಡಿ, ನಿಮಗೆ ಯಾವ ಹದದಲ್ಲಿ ಬೇಕು ಅಂದರೆ ನೋಡಿ, ಇನ್ನೂ ಸ್ವಲ್ಪ ಕುದಿಬೇಕಾಗುತ್ತೆ ನೋಡಿ. ಆಮೇಲೆ ಇದು ಹೆಸ್ರು ಕಾಳು ಸ್ವಲ್ಪ ಆರಿದ ನಂತರ ಗಟ್ಟಿ ಆಗುತ್ತೆ. ಫುಲ್ಲು ಗಟ್ಟಿ ಮಾಡ್ಕೊಂಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ಈ ಪ್ರಮಾಣದಲ್ಲಿದ್ದಾಗಲೇ ನೀವು ಆಫ್ ಮಾಡಿದ್ರೆ ಆರಿದ ನಂತರ ಸ್ವಲ್ಪ ಗಟ್ಟಿ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನಿಮಗೆ ಎಷ್ಟು ಹದ ಬೇಕೋ ನೋಡಿಕೊಂಡು ನೀವು ಮಾಡಿ. ನೋಡಿ ಸ್ನೇಹಿತರೆ, ಇವಾಗ ಎಲ್ಲ ಹೊಂದ್ಕೊಂಡಿದೆ. ಇವಾಗ ನಾವು ಇದನ್ನು ಆಫ್ ಮಾಡಬೇಕಾಗುತ್ತೆ. ಆಫ್ ಮಾಡಿ ಇದನ್ನು ಒಗ್ಗರಣೆ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಚೆನ್ನಾಗಿ ನೋಡಿ ಈ ರೀತಿ ಇರುತ್ತೆ ಅಂದ್ಕೊಳ್ಳಿ. ನೋಡಿ, ಇವಾಗ ನೀವು ಆಫ್ ಮಾಡಬೇಕಾಗುತ್ತೆ, ಅಥವಾ ಒಂದು ಪಾತ್ರೆಗೆ ನೀವು ಅದನ್ನು ಸಪ್ರೇಟಾಗಿ ತೆಗೆದು ಇಟ್ಕೊಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಇವಾಗ ನಾನು ಅದನ್ನು ಒಂದು ಪಾತ್ರೆಗೆ ತಗೊಂಡು ಹಾಕೊತಾ ಇದ್ದೀನಿ. ಸ್ನೇಹಿತರೆ, ಈ ಹಂತದಲ್ಲಿ ನಾವು ಒಗ್ಗರಣೆ ಮಾಡಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಸ್ವಲ್ಪ ನೀವು ಜೀರಿಗೆನ ತಗೋಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಸ್ವಲ್ಪ ಜೀರಿಗೆನ ತಗೋಬೇಕಾಗುತ್ತೆ. ಸ್ನೇಹಿತರೆ, ಜೀರಿಗೆ ಹಾಕಿದ ನಂತರ ನೀವು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕಬೇಕಾಗುತ್ತೆ. ಅದೇ ರೀತಿ ಸ್ನೇಹಿತರೆ, ಈ ಹಂತದಲ್ಲಿ ನೀವು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಸೇರಿಸಿ ಹಾಕಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ನೀವು ಅದು ಒಗ್ಗರಣೆ ಈ ರೀತಿ ಆದಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ, ನೀವು ಮಾಡಿರೋವಂಥ ಗ್ರೇವಿ ಇರುತ್ತಲ್ಲ ಅದನ್ನು ಸ್ವಲ್ಪ ತೆಗೆದ್ಬಿಟ್ಟು ನೀವು ಇದಕ್ಕೆ ಈ ರೀತಿ ಸುರಿಬೇಕಾಗುತ್ತೆ. ಅದೇ ರೀತಿ ಸುರಿಬೇಕಾಗುತ್ತೆ. ನೋಡಿ ಸ್ನೇಹಿತರೆ,
ಈ ರೀತಿ ಸುರಿದ ನಂತರ ಎಲ್ಲ ಮಿಶ್ರಣನೂ ಇದಕ್ಕೆ ಈ ರೀತಿ ಕಲಿಸ್ಬಿಟ್ಟು ಆಮೇಲೆ ಇವು ನೋಡಿ ಆ ಸ್ಟವನ್ನು ಆಫ್ ಮಾಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಇದನ್ನು ನೀವು ನೋಡಿ ಸ್ನೇಹಿತರೆ, ಇವಾಗ ಆ ಮಿಶ್ರಣನ ಒಗ್ಗರಣೆ ಮಾಡಿರೋಂಥ ಮಿಶ್ರಣನ ಇದಕ್ಕೆ ಸುರಿಬೇಕಾಗುತ್ತೆ. ಈ ರೀತಿ ಎಲ್ಲ ಮಿಶ್ರಣನ ಇದಕ್ಕೆ ಸುರಿಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ಇವಾಗ ಇಷ್ಟನ್ನು ನೀವು ಈ ರೀತಿ ಎಲ್ಲ ಫುಲ್ಲು ಒಗ್ಗರಣೆ ಮಾಡಿದ್ದೀರಲ್ಲ ಆ ಮಿಶ್ರಣ ಪೂರ್ತಿ ಇದ್ರ ಜೊತೆ ಹಿಂಗೆ ಮಿಕ್ಸ್ ಆಗಬೇಕು. ಇದು ನಿಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟನ್ನು ನೀವು ಇದನ್ನು ಮಸಾಲ ಕರಿನ ನೀವು ಹಿಂಗೆ ಮಾಡ್ಕೊಬೋದು. ಇದಾದಮೇಲೆ ಸ್ವಲ್ಪ ನೀವು ಬಿಟ್ಬಿಟ್ರೆ ಆರಿದ್ರೆ ಇದು ಗಟ್ಟಿಗೆ ಬರುತ್ತೆ. ಸರಿನಾ ಸ್ನೇಹಿತರೆ? ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸರಿನಾ ಸ್ನೇಹಿತರೆ? ನಿಮಗೆ ಗಟ್ಟಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹೊತ್ತು ನೀವು ಕುದಿಸ್ಕೊಬೋದು. ಸರಿನಾ ಸ್ನೇಹಿತರೆ? ಸರಿ ಸ್ನೇಹಿತರೆ, ನೋಡಿ ಈ ರೀತಿ ರೆಡಿ ಆಗಿದೆ. ಇದ್ರ ಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ಹಂತದಲ್ಲಿ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಹಚ್ಚಿ ಹಾಕಬೇಕಾಗುತ್ತೆ. ರುಚಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ನಿಮಗೆ ನೋಡಿ ಈ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಹಾಕಿ ಗಾರ್ನಿಷ್ಗೆ. ನೋಡಿ ಸ್ನೇಹಿತರೆ, ಇವಾಗ ಕರೆಕ್ಟಾಗಿ ಎಲ್ಲ ಮಿಶ್ರಣನ ನೀವು ಈ ರೀತಿ ರೆಡಿ ಮಾಡ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ರೆಡಿ ಆಗಿದೆ ಕೊಲ್ಲಾಪುರಿ ಮಸಾಲ ಕರಿ. ಚೆನ್ನಾಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿ ಫೈನಲ್ ಆಗಿ ಈ ರೀತಿ ಆಗಿದೆ ಸ್ನೇಹಿತರೆ. ಮಸಾಲ ಕರಿ ರೆಡಿ ಆಗಿದೆ ನೋಡಿ ಸ್ನೇಹಿತರೆ. ನೋಡಿ ಫೈನಲ್ ಆಗಿ ಈ ರೀತಿ ದೋಸೆ ಜೊತೆ ಕೊಲ್ಲಾಪುರಿ ಮಸಾಲ ಕರಿ ಈ ರೀತಿ ಆಗಿದೆ ಸ್ನೇಹಿತರೆ. ನೋಡಿ ಈ ರೀತಿ ನಿಮಗೆ ಕಾಣಿಸ್ತಾ ಇರ್ಬೋದು. ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ, ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ಸ್ನೇಹಿತರೆ, ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ನಾನು ದೋಸೆಗೆ ಈ ರೀತಿ ಗ್ರೇವಿನ ನಾನು ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಸ್ನೇಹಿತರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ನೋಡಿ ಸ್ನೇಹಿತರೆ.